ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಮುಗಿತು, ಈಗ ಮತ್ತೆ ಸಭೆ. ಸಂಪುಟ ಸಭೆಯ ಬಳಿಕ ಸಚಿವರ ಜೊತೆಗೆ ಸಿಎಂ ಪ್ರತ್ಯೇಕ ಮೀಟಿಂಗ್ ಮಾಡಲಿದ್ದಾರೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಮುಗಿತು, ಈಗ ಮತ್ತೆ ಸಚಿವರ ಜೊತೆಗೆ ಸಿಎಂ ಅವರು ಸಭೆಯನ್ನ ಮಾಡ್ತಾರೆ. ಸಂಪುಟ ಸಭೆ ಮಧ್ಯಾಹ್ನ ನಡೆಯುತ್ತೆ. ಅದಾದ್ಮೇಲೆ ಸಂಜೆ 4 ಗಂಟೆಗೆ ಸಚಿವರ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಮುಖವಾಗಿ ಸೋಮವಾರದಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಹಾಗಾಗಿ ಅದರ ಕುರಿತು ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಯಾವ ರೀತಿಯಾಗಿ ಪ್ರತಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋದರ ಕುರಿತು ಚರ್ಚೆಯನ್ನ ನಡೆಯುತ್ತೆ. ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಕಳೆದ 15-20 ದಿನದಿಂದ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನು ನೋಡಿದ್ವಿ. ನಾಯಕತ್ವ ಬದಲಾವಣೆ ವಿಚಾರವೇ ವಿಪಕ್ಷಕ್ಕೆ ಪ್ರಮುಖ ಅಸ್ತ್ರವಾಗಿರೋದ್ರಿಂದ ಜನರಿಗೆ ಒಳ್ಳೆ ಆಡಳಿತವನ್ನ ಕೊಡೋದನ್ನ ಬಿಟ್ಟು ತಮ್ಮ ನಾಯಕತ್ವಕ್ಕೆ ಹೊಡೆದಾಡ್ತಾ ಇದ್ರು ಅನ್ನೋ ವಿಚಾರವನ್ನ ಅಧಿವೇಶನದಲ್ಲಿ ಎತ್ಕೊಂಡು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ವಿಪಕ್ಷಗಳು ತಯಾರಾಗಿವೆ. ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಸಮರ್ಥವಾಗಿ. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಇಲಾಖಾವಾರು ಕೇಳುವಂತಹ ಪ್ರಶ್ನೆಗಳಿರಬಹುದು ಅಥವಾ ಮಂಡನೆಯಾಗಬೇಕಾಗಿರುವಂತಹ ವಿಧೇಯಕಗಳಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು, ಸದನದ ಒಳಗೂ ಅಂದ್ರೆ ಅಧಿವೇಶನದ ಒಳಗೆ ಹೇಗೆ ನಾವು ಪ್ರತಿಪಕ್ಷವನ್ನ ಎದುರಿಸಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಂಜೆ 4 ಗಂಟೆಗೆ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯ ಬಳಿಕ. ಹಾಗಾಗಿ ಆ ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಕುರಿತು ಸಿಎಂ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ, ಏನ್ ಸಲಹೆ ಸೂಚನೆಗಳು ಪಾಸ್ ಆಗಬಹುದು ಅಂತ ಸಭೆಯಲ್ಲಿ? ಮಧುಶ್ರೀ, ಇದೀಗ ಬೆಳಗಾವಿಯ ಅಧಿವೇಶನವನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಒಂದು, ಕಾಂಗ್ರೆಸ್ನಲ್ಲಿ 2 ರೀತಿಯ ಗೊಂದಲಗಳಿದಾವೆ. ಅದು ಆಂತರಿಕವಾಗಿರುವಂತಹ ಗೊಂದಲ, ಇನ್ನೊಂದು ಹೊರಗಡೆಯ ಗೊಂದಲ. ವಿರೋಧ ಪಕ್ಷಗಳು ಮಾಡುವಂತಹ ಆರೋಪಗಳಿಗೆ ಕೌಂಟರ್ ಕೊಡುವಂತದ್ರ ಬಗ್ಗೆ ಶಾಸಕಾಂಗ ಸಭೆಯಲ್ಲೂ ಕೂಡ ಒಂದು ಸುತ್ತಿನ ಚರ್ಚೆ ಆಗುತ್ತೆ, ಸರ್ಕಾರ ಮಟ್ಟದಲ್ಲೂ ಕೂಡ ಚರ್ಚೆ ಆಗುತ್ತೆ. ಈಗ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತಂದ್ರೆ, ತನ್ನ ಒಳಗಿರುವಂತಹ ಅಂದ್ರೆ ಪಕ್ಷದ ಒಳಗಿರುವಂತಹ ನಾಯಕತ್ವ ಬದಲಾವಣೆ ವಿಚಾರ, ಈ ರೀತಿಯ ಗೊಂದಲಗಳಿಂದಾಗಿ ಯಾವ ಉತ್ತರವನ್ನ ಕೊಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲಗಳು ಸರ್ಕಾರದ ಮಟ್ಟದಲ್ಲೇ ಇದಾವೆ. ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಬೇಕಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದನ್ನ ಸಚಿವರಿಗೂ ಕೂಡ ಕನ್ವೆ ಮಾಡಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಬೆಳಗಾವಿಯ ಅಧಿವೇಶನದ ಹೇಗೆ ವಿರೋಧ ಪಕ್ಷಗಳನ್ನ ಎದುರಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವೇ ಇವತ್ತು ಸಚಿವ ಸಂಪುಟ ಜೊತೆಗೆ ಪ್ರತ್ಯೇಕವಾಗಿ ಸಚಿವರ ಸಭೆಯನ್ನು ಕೂಡ ಇದೀಗ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಸುಮಾರು 31ಕ್ಕೂ ಹೆಚ್ಚು ವಿಧೇಯಕಗಳು ಈ ಬಾರಿ ಬೆಳಗಾವಿಯ ಅಧಿವೇಶನದಲ್ಲಿ ಮಂಡನೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಸಹಜವಾಗಿಯೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತವೆ. ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ ಮಂಡನೆಯ ಬಗ್ಗೆಯೂ ಕೂಡ ಈಗಾಗಲೇ ವಿರೋಧ ಪಕ್ಷಗಳು ಯೋಚನೆಯನ್ನ ಮಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಕೌಂಟರ್ ಅಟ್ಯಾಕ್ ಹೇಗಿರಬೇಕು ಅನ್ನೋ ಬಗ್ಗೆ ಇವತ್ತು ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡ್ತಾರೆ. ಮತ್ತು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಹೈಕಮಾಂಡ್ ನ ಸಂದೇಶಗಳು ಚರ್ಚೆಯಾಗಿದ್ದಾವೆ. ಆದ್ರೆ ಸಚಿವರಿಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾವ ಸಂದೇಶವನ್ನ ಕೊಟ್ಟಿದೆ, ಅಥವಾ ಇನ್ನು ಎಷ್ಟು ದಿನಗಳ ಕಾಲ ನಾವು ಕಾಯಬೇಕು, ಅಥವಾ ಇದಕ್ಕೊಂದು ಕ್ಲಾರಿಟಿ ಏನು ಅನ್ನೋ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಇಲ್ಲ. ಇದೇ ಕಾರಣಕ್ಕೋಸ್ಕರ ಸಚಿವರನ್ನ ಮೊದಲು ವಿಶ್ವಾಸಕ್ಕೆ ಪಡಿಬೇಕು, ಆಮೇಲೆ ಶಾಸಕರನ್ನ ವಿಶ್ವಾಸಕ್ಕೆ ಪಡಿಬೇಕು, ಅದಾದ ಬಳಿಕ ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕಬೇಕು. ಇಂಥದ್ದೊಂದು ಸವಾಲು ಇದೀಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಎದುರು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು 4 ಗಂಟೆಗೆ ಪ್ರತ್ಯೇಕವಾಗಿ ಸಚಿವರ ಸಭೆಯನ್ನು ಕರೆಯಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 25-26 ಅಜೆಂಡಾಗಳಿದ್ದಾವೆ. ಅದು ಮಾತ್ರ ಚರ್ಚೆ ಆಗುತ್ತೆ. ಅದಾದ ಬಳಿಕ 4 ಗಂಟೆಗೆ ಪರ್ಟಿಕ್ಯುಲರ್ ಆಗಿ ಬೆಳಗಾವಿಯ ಅಧಿವೇಶನಕ್ಕೆ ಅಂತಲೇ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸ್ತಾರೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.